ಭೂಮಿಯನ್ನ ಎಂಪಿಎಂನವರು ಅಕ್ರಮ ಮಾಡಿಕೊಂಡಿರುವಂತದನ್ನ ಜಂಟಿ ಸರ್ವೆ ಮಾಡಿಸಿ ಹದ್ದುಬಸ್ತು ಮಾಡಿಸಿಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆಯನ್ನ ನಡೆಸಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ದಲಿತ ವಿರೋಧಿ ಕ್ರಮವನ್ನ ಖಂಡಿಸಿ ದಲಿತರ ಭೂಮಿಯನ್ನ ಎಂಪಿಎಂನವರಿಂದ ಬಿಡಿಸಿಕೊಡುವಂತೆ ಒತ್ತಾಯಿಸಿ 82ನೇ ದಿನಗಳಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಕೂಡಲೇ ಸಮಸ್ಯೆ ಬಗೆಹರಿಸಿ ನಮಗೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು. ಅಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಯಾತಕ್ಕಾಗಿ ಹೋರಾಟ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ನಮ್ಮ ಭೂಮಿ ನಮಗೆ ಬೇಕು ನಮ್ಮ ಭೂಮಿ ನಮಗೆ ಬೇಕು ಚಂದನಕೆರೆ ದಲಿತರ ಹೋರಾಟಕ್ಕೆ ಬಡವರ ಹೋರಾಟಕ್ಕೆ ಬಡವರ ಹೋರಾಟಕ್ಕೆ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ದಲಿತರ ಭೂಮಿಯನ್ನು ಆಕ್ರಮಿಸಿ ದೌರ್ಜನ್ಯ ಎಸಗಿರುವ ಎಂಪಿಎಂ ಇಲಾಖೆಗೆ ಹೇಳಿದಿಕ್ಕಾರ. ಎಂಪಿಎಂನವರು ಆಕ್ರಮ ಭೂಮಿ ಬಿಡಿಸಿಕೊಡದ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಹೊಳೆಹೊನ್ನೂರು ಹೋಬಳಿ ಚಂದನಕೆರೆ ಗ್ರಾಮದ ಸರ್ವೆ ನಂಬರ್ 12ರಲ್ಲಿ 14 ಜನ ದಲಿತರಿಗೆ ತಲಾ 2 ಎಕರೆಯಂತೆ 1961-62ನೇ ಸಾಲಿನಲ್ಲಿ ಸರ್ಕಾರ ಭೂಮಿಯನ್ನು ಮಂಜೂರು ಮಾಡ್ತದೆ. ಅವರಿಗೆ ಸಾಗುವಳಿ ಚೀಟಿ ಸಿಕ್ಕಿದೆ, ಪಾಣಿ ಇದ್ದಾವೆ, ಮಿಟೇಷನ್ ಇದ್ದಾವೆ. 85ರವರೆಗೂ ದಲಿತರು ಆ ಭೂಮಿನಲ್ಲಿ ಸಾగు ಮಾಡಿಕೊಂಡು ಜೀವನ ಮಾಡಿದ್ದಾರೆ. ಅದೇ ಭೂಮಿನಲ್ಲಿ ಮೈನರ್ ಫಾರೆಸ್ಟ್ಗೆ 140 ಎಕರೆ ಸರ್ಕಾರ ಭೂಮಿಯನ್ನು ಕೊಟ್ಟಿದೆ. ಈ ಮೈನರ್ ಫಾರೆಸ್ಟ್ ಭೂಮಿಯನ್ನು 84-85ರಲ್ಲಿ ಎಂಪಿಎಂ ಇಲಾಖೆಗೆ ಲೀಸಿಗೆ ಕೊಡ್ತದೆ. ಈ ಎಂಪಿಎಂ ಇಲಾಖೆಯವರು ತಮಗೆ ಕೊಟ್ಟಂಥ ಲೀಸ್ ಭೂಮಿಯಲ್ಲಿ ನೀಲಗಿರಿ ನಡುತೋಪನ್ನು ನೆಡದೆ ಏನು ದಲಿತರಿಗೆ ಮಂಜೂರಾಗಿತ್ತೋ ಮತ್ತು ಅಲ್ಲಿ ಏನು ದಲಿತರು ಬಗರುಕುಂ ಸಾಗುವಳಿ ಮಾಡ್ಕೊಳ್ತಿದ್ರು ಅವರೆಲ್ಲರನ್ನೂ ಒಕ್ಕಲೆಬ್ಬಿಸಿ ಎಂಟೈರ್ ಭೂಮಿಯನ್ನು ಎಂಪಿಎಂನವರು ಆಕ್ರಮಿಸ್ಕೊಂಡು ದಲಿತರನ್ನು ಭೂಮಿಯಿಂದ ಹೊರಗಾಕಿದ್ದಾರೆ. ಈ ನಿಲುವನ್ನು ಖಂಡಿಸಿ ದಲಿತರಿಗೆ ಭೂಮಿಯನ್ನು ಮಂಜೂರಾಗಿದ್ದ ಭೂಮಿಯನ್ನು ಅವರಿಗೆ ಹದ್ಬಸ್ತ್ ಮಾಡಿಸಿ ಅಳತೆ ಮಾಡಿ ಕೊಡಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಶಿವಮೊಗ್ಗ ಗ್ರಾಮಾಂತರ ಶಾಖೆಯ ನೇತೃತ್ವದಲ್ಲಿ ಕಳೆದ 83 ದಿನಗಳಿಂದ ಚಂದನಕೆರೆ ಸರ್ವೆ ನಂಬರ್ 12ರ ಏನು ದಲಿತರಿಗೆ ಮಂಜೂರಾಗಿದ್ದ ಭೂಮಿಯಲ್ಲೇ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿತ್ತು. ಜಿಲ್ಲಾಡಳಿತ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡ್ತು. ಇಲ್ಲಿ ನಿಮಗೆ ರಕ್ಷಣೆ ಕೊಡೋಕ್ಕಾಗೋದಿಲ್ಲ, ನಿಮಗೇನಾದರೂ ತೊಂದರೆ ಆದರೆ ನೀವೇ ಜವಾಬ್ದಾರರು ಅಂತ ನೋಟಿಸ್ಗಳನ್ನು ಕೊಡ್ತು. ಮತ್ತು ಈಗ ಈ ಹಂತದಲ್ಲಿ ಭೂಮಿಯನ್ನು ಸರ್ವೆ ಮಾಡಿಕೊಡೋಕ್ಕೆ ಬರೋದಿಲ್ಲ ಅಂತ ಹಿಂಬರವನ್ನು ಕೊಡ್ತು. ಅದ್ರ ಜೊತೆಗೆ ಎಂಪಿಎಂನವರು ಅದೇ ಸರ್ವೆ ನಂಬರ್ನಲ್ಲಿ ಎಂಪಿಎಂ ಲ್ಯಾಂಡನ್ನೇ ಒತ್ತುವರಿ ಮಾಡಿಕೊಂಡು 16 ಎಕರೆ ಅಡಿಕೆ ತೋಟವನ್ನು ಮಾಡ್ಕೊಂಡಿರ್ತಕ್ಕಂಥ ಬಲಾಢ್ಯರ ಜೊತೆ ಕೈ ಸೇರಿ ಹೋರಾಟಗಾರರ ಮೇಲೆ ವಿನಾಕಾರಣ 2-3 ಕೇಸ್ಗಳನ್ನು ದಾಖಲು ಮಾಡಿದರು. ಆದರೂ ಕೂಡ ದಲಿತ ಸಂಘರ್ಷ ಸಮಿತಿ ಜಗ್ಗದೆ ಹೋರಾಟವನ್ನು ಮುಂದುವರಿಸಿತ್ತು. ಆದರೆ ದಿನಾಂಕ 1/8/2024 ನಿನ್ನೆ ಸಾವಿರಾರು ಜನ ಪೊಲೀಸ್ನವ್ರನ್ನ ಕರ್ಕೊಂಡು ಇಲಾಖೆ ಸಿಬ್ಬಂದಿಗಳು ಹೋಗಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ನಾವು ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಶೆಡ್ಗಳನ್ನೆಲ್ಲ ಕಿತ್ತಾಕಿ ಧ್ವಂಸ ಮಾಡಿ ನಾವು ಅಡುಗೆ ಮಾಡಲಿಕ್ಕೆ ಬಳಸ್ತಾ ಇದ್ದಂಥ ಪಾತ್ರೆ ಪಡಗ ರೇಷನ್ನೆಲ್ಲ ತುಂಬಿಕೊಂಡು ಮತ್ತು ನಮ್ಮ ಸಲಕರಣೆಗಳನ್ನೆಲ್ಲ ಎತ್ಕೊಂಡು ಇರ್ತಕ್ಕಂಥ ಬೈಕ್ಗಳನ್ನೆಲ್ಲ ಸೀಸ್ ಮಾಡಿಕೊಂಡು ತಗೊಂಡೋಗಿ ನಮ್ಮವ್ರನ್ನ 50 ಜನರನ್ನು ಅರೆಸ್ಟ್ ಮಾಡಿಕೊಂಡು ಕೇಸ್ ಮಾಡಿ ಜೈಲಿಗೆ ಕಳಿಸೋದಕ್ಕೆ ಎಲ್ಲ ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಜಿಲ್ಲಾಡಳಿತದ ದಲಿತ ವಿರೋಧಿ ನಿಲುವನ್ನು ತೀವ್ರವಾಗಿ ಖಂಡಿಸುತ್ತೆ. ಮತ್ತು ಇದನ್ನು ವಿರೋಧಿಸಿ ನಿನ್ನೆ 1ನೇ ತಾರೀಕಿನಿಂದನೇ 82ನೇ ದಿನದ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮುಂದುವರಿಸ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಮ್ಮ ಒತ್ತಾಯ ಏನಂತ ಹೇಳಿದ್ರೆ, ತಾವು ಕೂಡಲೇ ಏನು ದಲಿತ ವಿರೋಧಿ ನಿಲುವನ್ನು ಜಿಲ್ಲಾಡಳಿತ ತಾಳಿದೆ, ಇದ್ರ ಮೇಲೆ ಕ್ರಮ ತಗೊಳ್ಬೇಕು. ದಲಿತರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಸರ್ಕಾರ ಭರಿಸ್ಕೊಡ್ಬೇಕು ಮತ್ತು ಅವರ ಭೂಮಿಯನ್ನು ಅವರಿಗೆ ಅಳತೆ ಮಾಡಿಸಿ ಹದ್ಬಸ್ತ್ ಮಾಡಿಸಿ ಬಿಡಿಸ್ಕೊಡ್ಬೇಕು ಮತ್ತು ವಿನಾಕಾರಣ ಹೋರಾಟ